ಕೋಟ್ಯಾಂತರ ಕನ್ನಡಿಗರನ್ನು ಅಗಲಿದ್ದಾರೆ ಅಪರ್ಣ. ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಅಪರ್ಣ ಕೊನೆಯುಸಿರೆಳೆದಿದ್ದಾರೆ. ಅಪರ್ಣ ಕಳೆದುಕೊಂಡ ಅವರ ಕುಟುಂಬಸ್ಥರು ಹಾಗೆ ಅವರ ಫ್ಯಾಮಿಲಿಯವರು, ಇಡೀ ಕರುನಾಡ ಜನ ಅಪರ್ಣ ಅವರನ್ನು ಕಳೆದುಕೊಂಡು ಇವತ್ತು ಕಣ್ಣೀರು ಹಾಕ್ತಾ ಇದೆ. ಬನಶಂಕರಿಯ ಚಿತಾಗಾರದತ್ತ ಈಗ ಅಪರ್ಣ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅಪರ್ಣ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಬನಶಂಕರಿ ಚಿತಾಗಾರದಲ್ಲಿ ಅಪರ್ಣ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ. ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನದ ಕಾರ್ಯವನ್ನು ನೆರವೇರಿಸ್ತಾರೆ. ಅಪರ್ಣ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನೋಡಿ, ನೂರಾರು ಸಂಖ್ಯೆಯ ಅವರ ಅಭಿಮಾನಿಗಳಿದ್ದಾರೆ. ಅವರ ಮನೆಯ ಎದುರುಗಡೆ ಸೇರಿರುವಂಥ ಜನರು ಅವರ ಅಂತಿಮ ದರ್ಶನವನ್ನು ಮಾಡೋದಕ್ಕೆ ಇನ್ನು ಅವರ ಫ್ಯಾಮಿಲಿಯವರೆಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಅಪರ್ಣ ಅವರು 2 ವರ್ಷಗಳಿಂದಲೂ ಕೂಡ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದರು. ಅವರಿಗೆ ನಿರಂತರವಾಗಿ ಚಿಕಿತ್ಸೆಯೂ ಕೂಡ ನಡೀತಾ ಇತ್ತು. ವೈದ್ಯರೇ ಹೇಳಿರೋ ಹಾಗೆ 6 ತಿಂಗಳು ಬದುಕಬಹುದು ಅಂತ ಹೇಳಿದರು. ಆದರೆ ಗಟ್ಟಿಗಿತ್ತಿ ಅಪರ್ಣ ಸುಮಾರು 2 ವರ್ಷಗಳ ಕಾಲ ಆ ಕ್ಯಾನ್ಸರ್ ವಿರುದ್ಧ ಹೋರಾಟದಲ್ಲೇ ನಮ್ಮ ಜೀವವನ್ನು ಸವೆಸಿದರು. ನಿನ್ನೆ ಸುಮಾರು 9 ಗಂಟೆ 45 ನಿಮಿಷದ ಸುಮಾರಿಗೆ ಅಪರ್ಣ ಅವರು ದೈವಾಧೀನರಾದರು, ಸ್ವರ್ಗಸ್ಥರಾದರು. ಇದು ಕರ್ನಾಟಕದ ಜನತೆಗೆ ಒಂದು ಶಾಕಿಂಗ್ ವಿಚಾರ ಆಗಿತ್ತು. ಯಾಕಂತ ಹೇಳಿದರೆ ಅಪರ್ಣ ಅವರಿಗೆ ಇಂಥದ್ದೊಂದು ಕ್ಯಾನ್ಸರ್ ಅನ್ನೋ ಮಹಾಮಾರಿ ತಗುಲಿತ್ತು ಅಥವಾ ಬಾಧಿಸ್ತಾ ಇತ್ತು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಜನರಿಗಿರಲಿಲ್ಲ. ರಾಜ್ಯದ ಜನರಿಗೆ, ಕನ್ನಡಿಗರಿಗೆ ಕನ್ನಡವನ್ನು ಸ್ಫುಟವಾಗಿ ಮಾತನಾಡ್ತಾ ಒತ್ತಕ್ಷರಗಳಾಗಿರ್ಬೋದು ಅಥವಾ ಕನ್ನಡದ ಭಾಷೆ ಮೇಲೆ ಇರುವಂಥ ಹಿಡಿತ ಆಗಿರ್ಬೋದು, ಅಪರ್ಣ ಅವರಿಗೆ ಅವರ ಒಂದು ಚಾಕಚಕ್ಯತೆ, ಅವರ ಒಂದು ವ್ಯಕ್ತಿತ್ವ, ಇದೆಲ್ಲವೂ ಕೂಡ ಇನ್ನೊಬ್ಬರಿಗೆ ಮಾದರಿಯಾಗಿದೆ. ಅಂಥ ಮೇರು ವ್ಯಕ್ತಿತ್ವದ ಅಪರ್ಣ ವಿಧಿವಶರಾಗಿದ್ದಾರೆ ಅನ್ನೋ ನಿಧನದ ವಾರ್ತೆ ಕೇಳಿ ಹಲವಾರು ಜನರಿಗೆ ನೋವಾಗಿತ್ತು. ಅವರ ಕುಟುಂಬದವ್ರು ಹೇಳ್ತಿರೋ ಹಾಗೆ ಸುಮಾರು 2 ವರ್ಷಗಳಿಂದಲೂ ಕೂಡ ಅವರು ಈ ಕ್ಯಾನ್ಸರನ್ನು ಎದುರಿಸ್ತಾನೆ ಇದ್ದರು, ಹೋರಾಟ ಮಾಡ್ತಾನೆ ಇದ್ದರು. ಆದರೆ ಆ ಹೋರಾಟದಲ್ಲಿ ವಿಫಲವಾಗಿದ್ದರು ಅನ್ನೋದನ್ನು ಹೇಳ್ತಾ ಇದ್ರು ಅವರ ಪತಿ ನಿನ್ನೆ ಮಾತಾಡುವಾಗ. ಈಗ ಅವರ ಪಾರ್ಥಿವ ಶರೀರ ಅಂತಿಮ ದರ್ಶನವಾಗಿ ಬನಶಂಕರಿಯ ಚಿತಾಗಾರದತ್ತ ತೆಗೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಬನಶಂಕರಿ ಮನೆಯಿಂದ ಚಿತಾಗಾರದತ್ತ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. 57 ವರ್ಷ ವಯಸ್ಸಾಗಿತ್ತು. ಇದೇ ಅಕ್ಟೋಬರ್ ಬಂದರೆ 58 ವರ್ಷ ವಯಸ್ಸು ತುಂಬ್ತಾ ಇತ್ತು ಅವರಿಗೆ. ಆದರೆ ವಿಧಿಯಾಟ ಬೇರೆಯೇ ಆಗಿತ್ತು. ಕ್ಯಾನ್ಸರ್ ಅನ್ನೋ ಮಹಾಮಾರಿಗೆ ತುತ್ತಾಗಿದ್ದ ಅಪರ್ಣ ನಿನ್ನೆ 9:45 ಸುಮಾರಿಗೆ ನಿಧನರಾಗಿದ್ದಾರೆ ಅನ್ನೋ ವಿಚಾರ ತಿಳಿತಾ ಇದ್ದಂತೆ ಎಲ್ರಿಗೂ ಕೂಡ ಅವರನ್ನು ಪ್ರೀತಿಸುವ ಹೃದಯಗಳಿಗೆ ಒಂದು ರೀತಿಯಲ್ಲಿ ಹೃದಯ ಬಡಿತ ನಿಂತಂಗಾಗಿತ್ತು. ಖ್ಯಾತ ನಿರೂಪಕಿ ಅಪರ್ಣ 57 ವರ್ಷ ವಯಸ್ಸವರಿಗೆ. ಅಕ್ಟೋಬರ್ ಬಂದರೆ 58 ತುಂಬ್ತಾ ಇತ್ತು. ಕನ್ನಡದ ಮನಸ್ಸುಗಳನ್ನು ಇವತ್ತು ಅಗಲಿ ಸ್ವರ್ಗಸ್ಥರಾಗಿದ್ದಾರೆ ಅಪರ್ಣ ಅವರ ಪಾರ್ಥಿವ ಶರೀರವನ್ನು ನೋಡೋದಕ್ಕೆ ಸೇರಿರುವಂಥ ಜನರನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ಬನಶಂಕರಿಯ ಅವರ ನಿವಾಸದಿಂದ ಅವರ ಪಾರ್ಥಿವ ಶರೀರ ಚಿತಾಗಾರದತ್ತ ತೆಗೆದುಕೊಂಡು ಹೋಗ್ತಾ ಇರುವಂಥ ಲೈವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಅಪರ್ಣ ಅವರ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರ ಬ್ರಾಹ್ಮಣ ಸಮುದಾಯದ ಸಂಸ್ಕಾರದಂತೆ ನಡೆಯುತ್ತೆ. ಬ್ರಾಹ್ಮಣ ವಿಧಿವಿಧಾನ ಏನಿದೆ ಆ ರೀತಿ ನಡೆಯುತ್ತೆ. ಅಪರ್ಣ ಅವರ ಜೀವನ ಉತ್ಸವ ನೋಡ್ತಾ ಇದ್ರೆ ನಾವು, ಅವರು ಅದಾಗಲೇ ಕ್ಯಾನ್ಸರನ್ನು ಹೊತ್ಕೊಂಡಿದ್ರು. ಕ್ಯಾನ್ಸರ್ ಅವರಿಗೆ ಬಾಧಿಸ್ತಾ ಇತ್ತು. ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿದ್ದರು. ಆದರೂ ಕೂಡ ಅವರ ಜೀವನ ಉತ್ಸಾಹ ಹೆಂಗಿತ್ತು ಅಂತ ಹೇಳಿದರೆ ಈ ಒಂದು ವಿಡಿಯೋ ಗಮನಿಸ್ಬೋದು ನೀವು. ನೋಡಿ, ಅವರ ಸ್ನೇಹಿತೆಯರು ಇಬ್ಬರು ಅಕ್ಕಪಕ್ಕದಲ್ಲಿ ಕುಳಿತುಕೊಂಡಿದ್ರೆ ಅವರು ಹಾಡು ಹೇಳ್ತಾ ಇದ್ದಾರೆ. ಅಪರ್ಣ ಹಾಡು ಹೇಳ್ತಾ ಇದ್ದಾರೆ. ಇದೊಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅಂಥ ಮೇರು ವ್ಯಕ್ತಿತ್ವದ ಅಥವಾ ಅಂಥ ಗಟ್ಟಿಗಿತ್ತಿ ಅಪರ್ಣ ಇವತ್ತು ದೈವಾಧೀನರಾಗಿದ್ದಾರೆ, ಸ್ವರ್ಗಸ್ಥರಾಗಿದ್ದಾರೆ. ಕನ್ನಡದ ಮೇಲಿನ ಅಭಿಮಾನ, ಒಬ್ಬ ನಟಿಯಾಗಿ ಒಬ್ರು. ಹೆಂಗಿದೆ ನಮ್ಮ ಹೊಸ ಹೇರ್ ಸ್ಟೈಲ್? ನೀನ್ ಬಿಡು ತಾಯಿ, ಸ್ವೀಟ್ 16 ನಮ್ಮ ವಯಸ್ಸು 16, ಮನಸ್ಸು ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಮಾತು ಮಾತಿಗೆ ನಗು, ಮರುಗಳಿಗೆ ಮೌನ, ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ. ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ, ನಗೆಯ ಕಂಡ ಮೋಡಿಯಲ್ಲಿ ನಡೆಯುತ್ತೆನ್ನ ಜೀವ.
ನಿನ್ನ ತುಂಟ ಹೂನಗೆ ಅಂತಾನೆ. ನಂದು ತುಂಟ ಹೂನಗೆ ಅನ್ನೋದು ನನಗೆ ಗೊತ್ತಿದೆ. ಆದ್ರೆ ಈ ತರ ರೊಮ್ಯಾಂಟಿಕ್ ಹಾಡುಗಳ ಸೋನೆ ಮಳೆ ಇದ್ರೆ ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ ಸೋ ಎಂದು ಶ್ರುತಿ ಹಿಡಿದು ಸುರಿಯುತ್ತಿತ್ತು. ಅದಕ್ಕೆ ಹಿಮ್ಮೇಳವನೇ ಸೋಸಿ ಬಹ ಸುಳಿಗಾಳಿ ತೆಂಗು ಗರಿಗಳ ನಡುವೆ ನುಸುಳುತ್ತಿತ್ತು. ಸೋ ಅಂತ ಸುರಿತಿತ್ತು ಅಂತ ಇದಕ್ಕಿದ್ದಾವೆ ಹಾಡು ಹೇಳ್ಸಿದ್ರೆ ಹಾಡುಗಳು ಸುರಿಮಳೆ ಬೇಕು ಅಂದ್ರೆ ಎಲ್ಲೂ ಹುಡುಕ್ಲಿ ನಾನು. ಎಲ್ಲೂ ಹುಡುಕ್ಬೇಡ. ಎಲ್ಲೋ ಹುಡುಕಿ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ ಗುರುತಿಸದಾದೆನು ನಮ್ಮೊಳಗೆ. ನಾನು ಅಪರ್ಣ, ಛಾಯಾ, ಸುನೀತಾ ಪ್ರೀತಿ ಸ್ನೇಹಗಳನ್ನ ಈ ಹಾಡುಗಳೊಟ್ಟಿಗೆ ಹೀಗೆ ಗುರುತಿಸ್ಕೊಂಡಿದ್ದೀನಿ. ಎಂಥ ರಸಗಳಿಗೆ ಅಲ್ವಾ. ಹೆಂಗಿದೆ ನಮ್ಮ ಹೊಸ ಹೇರ್ ಸ್ಟೈಲ್? ಅಯ್ಯೋ ನೀನ್ ಬಿಡು ತಾಯಿ, ಸ್ವೀಟ್ 16 ಅಮ್ಮ. ವಯಸ್ಸು 16, ಮನಸ್ಸು ಹುಚ್ಚುಕೋಡಿ. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಮಾತು ಮಾತಿಗೆ ಕೋನಗು ಮರುಗಳಿಗೆ ಮೌನ. ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ. ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ. ನಗೆಯ ಕಂಡ ಮೋಡಿಯಲ್ಲಿ ನಡೆಯುತ್ತೆನ್ನ ಜೀವ. ನಿನ್ನ ತುಂಟ ಹೂನಗೆ ಅಂತಾನೆ. ನಂದು ತುಂಟ ಹೂನಗೆ ಅನ್ನೋದು ನನಗೆ ಗೊತ್ತಿದೆ. ಆದ್ರೆ ಈ ತರ ರೊಮ್ಯಾಂಟಿಕ್ ಹಾಡುಗಳ ಸೋನೆ. ಒಳ್ಳೆ ಕಲಾವಿದೆ ನಿರೂಪಣೆ ಅನ್ನೋದಕ್ಕೆ ಹೊಸ ವ್ಯಾಖ್ಯಾನವನ್ನೇ ಬರೆದಿದ್ಲು. ಒಳ್ಳೆ ಸ್ನೇಹಜೀವಿ. ನಮ್ಮ ಗುಂಪಿನ ಜೊತೆಯಲ್ಲಿ ಆಗಾಗ್ಗೆ ಭೇಟಿ ಮಾಡ್ತಿದ್ದೆ. ವೆರಿ ಅನ್ಫಾರ್ಚುನೇಟ್, ಆಕೆಯನ್ನು ಬಹಳ ಬೇಗ ಕಳ್ಕೊಂಡ್ಬಿಟ್ಟಿದ್ದೀನಿ. ಒಳ್ಳೆ ನಟಿ ಕೂಡ. ನನ್ನ ಜೊತೆಗೆ ಎರಡು ಮೂರು ಕಡೆ ಪಾತ್ರ ವಹಿಸಿದ್ರು. ಬೇಜಾರಾಯಿತು ಹೇಳಿ. ಬಟ್ ಅವಳಿಗೂ ಗೊತ್ತಿತ್ತು ಇದು. ಆದರೆ ಬಹಳ ನಗ್ನಗ್ತಾ ಇದನ್ನು ಸ್ವೀಕರಿಸಿದ್ದಾರೆ. ಅದನ್ನು ಮೆಚ್ಕೋಬೇಕಂತ. ಅಪರ್ಣ ಅವರ ವಿಧಿವಶ ನಿಜವಾಗ್ಲೂ ಒಂದು ಶಾಕಿಂಗ್ ನ್ಯೂಸ್. ಆಕೆಗೆ ಆರೋಗ್ಯ ಸರಿ ಇಲ್ಲ ಅನ್ನೋ ವಿಷಯ ಕೂಡ ನಂಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಅಪರ್ಣರವ್ರನ್ನ ಮೊಟ್ಟ ಮೊದಲ ಬಾರಿಗೆ ನಾನು ನೋಡಿದ್ದು ದೂರದರ್ಶನದಲ್ಲಿ. ನಮ್ಮ ಶಾಲೆಯಿಂದ ಆಗ ಹೊಸದಾಗಿ ಪ್ರಾರಂಭ ಆಗಿದ್ದ ದೂರದರ್ಶನಕ್ಕೆ ನಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗಿದ್ದ ದಿನಗಳು. ಕರ್ಕೊಂಡು ಹೋದಾಗ ಅಪರ್ಣರವರು ಆಗಾಗಲೇ ಸಿನಿಮಾ ನಟಿಯಾಗಿದ್ದರು. ನಮಗೆ ಒಂದು ರೀತಿಯಾಗಿ ನ್ಯೂಸ್ ಹೇಗೆ ಓದ್ತಾರೆ ಅದನ್ನೆಲ್ಲ ನ್ಯೂಸ್ ರೂಮ್ಗೆಲ್ಲ ಕರ್ಕೊಂಡು ಹೋಗಿದ್ರು. ನನಗೆ ನೆನಪಿದೆ, ನನ್ನ ಜೊತೆಗೆ ಆಗ ಬಾಲನಟ ಆಗಿದ್ದ ಶ್ರೀನಾಥ್ ಅಂಕಲ್ ಮಗ ರೋಹಿತ್ ನನ್ನ ಜೊತೆ ಇದ್ದ. ಬಹುಶಃ ಅವನು ನೆನೆಸ್ಕೊಳ್ತಾನೆ ಅನಿಸುತ್ತೆ. ಅವನು ನಾವೆಲ್ಲ ಆಕೆಯನ್ನು ನ್ಯೂಸ್ ಓದ್ಬೇಕಾದ್ರೆ ಒಂದು ರೀತಿಯಾಗಿ ಪೂರ್ವಕವಾಗಿ ಮತ್ತು ಆಶ್ಚರ್ಯವಾಗಿ ಹೊಸದಾಗಿ ದೂರದರ್ಶನ ಆರಂಭ ಆಗಿದ್ದ ದಿನಗಳಲ್ಲಿ ನಾವು ಬೆರಗುಗಣ್ಣಗಳಲ್ಲಿ ನೋಡಿದ್ದ ನೆನಪುಗಳು. ಅದಾದಮೇಲೆ ಆಕೆ ಜೊತೆ ನಾನು ಯಾವುದೂ ಸಿನಿಮಾಗಳಲ್ಲಿ ಕೆಲಸ ಮಾಡಲಿಲ್ಲ. ಆದರೆ ಮಜಾ ಟಾಕೀಸಲ್ಲಿ ಹಲವಾರು ಬಾರಿ ಮತ್ತು ತುಂಬ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ತುಂಬ ಕಾರ್ಯಕ್ರಮಗಳಲ್ಲಿ ಆಕೆಯನ್ನು ಭೇಟಿ ಮಾಡಿದ್ದೀನಿ. ಮತ್ತು ಆಕೆ ಮಾತನಾಡುವ ಕನ್ನಡ ಸ್ಪಷ್ಟವಾಗಿ ಮಾತನಾಡುವಂಥ ಸುಲಭವಾಗಿ ನಿರರ್ಗಳವಾಗಿ ಒಂಥರ ಯಾವುದೇ ಒಂದು ಭಾಷೆಯಲ್ಲಿ ತೊಡಕುಗಳಿಲ್ಲದೆ ಒಂದು ರೀತಿಯ ಕನ್ನಡ ಅನ್ನೋ ಭಾಷೆಗೆ ಒಂದು ರೀತಿಗೆ ಅನ್ವರ್ಥನಾಮವಾಗಿ ಮಾತನಾಡೋ ರೀತಿ
ಮತ್ತು ಎಲ್ಲೇ ಸಿಕ್ಕಿದ್ರು ಅಭಿಮಾನಪೂರ್ವಕವಾಗಿ ನಗುವಂಥದ್ದು, ಒಬ್ಬ ಸ್ನೇಹಿತೆಯಾಗಿ ಅಪ್ಪಿಕೊಳ್ಳುವಂಥದ್ದು, ಇದೆಲ್ಲವನ್ನು ನಾನು ಆಕೆಯಲ್ಲಿ ನೋಡಿದ್ದೇನೆ. ಅಂದರೆ ನಾನು ಯಾವಾಗಲೂ ಹೇಳ್ತಿದ್ದೆ, ನಿಮ್ಮನ್ನು ನಾನು ತುಂಬ ಆಶ್ಚರ್ಯದಿಂದ ನೋಡ್ತಿದ್ದೆ, ಒಂಥರ ಖುಷಿಯಿಂದ ನೋಡ್ತಿದ್ದೆ. ನೀನು ನ್ಯೂಸ್ ಓದ್ಬೇಕಾದ್ರೆ ಹಾಗೆಲ್ಲ ಈಗ ನೋಡಿದ್ದೀನಿ ಅಂತೆಲ್ಲ ಹೇಳಿ ಅವಳು ಯಾವಾಗಲೂ ಒಂದು ನಗು ನಗ್ತಾಯಿದ್ಲು. ಬಟ್ ಅವ್ರ ಯಜಮಾನ್ರಿಗೆ ಈಗಲೂ ಕೇಳಿದೆ, ನನ್ನನ್ನು ಹುಷಾರಿಲ್ಲ ಅಂತನಾದರೂ ಒಂದು ದಿವಸ ಕರಿಬೇಕಿತ್ತು, ನಾನು ಅವಳನ್ನ ನೋಡಬೇಕಿತ್ತು ಅಂತ ಹೇಳಿದೆ. ಬಟ್ ಗೊತ್ತೇ ಇಲ್ಲ ಹುಷಾರಿಲ್ದಿರೋದು. ಇವತ್ತು ಆಕೆಯನ್ನು ಕಳ್ಕೊಂಡಿರೋದು ಒಂಥರ ತುಂಬ ನೋವಿನ ಹಾಗೂ ಬೇಜಾರಿನ ವಿಷಯ. ಆಕೆ ಇಲ್ಲದ ನೋವನ್ನು ಅವ್ರ ಮನೆಯವರಿಗೆ, ಅವರ ತವರು ಮನೆಯವ್ರಿಗಾಗಲಿ, ಅವರ ಯಜಮಾನರಿಗಾಗಲಿ, ನಾನು ಮೊಟ್ಟ ಮೊದಲ ಬಾರಿಗೆ ಆಕೆ ಮನೆಯನ್ನು ನೋಡಿದ್ದೀನಿ ಇವತ್ತು. ಎಲ್ಲರಿಗೂ ಮತ್ತು ಅವಳು ಅಭಿಮಾನಿಸುವ ಮನಸ್ಸುಗಳಿಗೆ, ಅವಳನ್ನು ಇಷ್ಟಪಡುವ, ಅಭಿಮಾನಿಸುವ, ಗೌರವಿಸುವ ಮನಸ್ಸುಗಳಿಗೆ ಎಲ್ಲರಿಗೂ ಶಾಂತಿ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ವಂದನೆಗಳನ್ನ ತಿಳಿಸ್ತೇನೆ. ಯಾಕೆಂದರೆ ಯಾವುದೇ ಕಲಾವಿದರು ಯಾರೇ ಹೋದರೂ ಕೂಡ ನೀವು ಪತ್ರಕರ್ತರು ಮತ್ತು ಮಾಧ್ಯಮದವರು ನಿಂತು ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ತೋರಿಸ್ತೀರಿ. ತುಂಬ ತುಂಬ ಧನ್ಯವಾದಗಳು ನಿಮಗೆಲ್ಲರಿಗೂ. ನಮಸ್ಕಾರ. ಅಪರ್ಣಾ ಅಕ್ಕ ಆ್ಯಕ್ಚುಲಿ ನನ್ನ ಒಡನಾಟ ತುಂಬ ವಿಶೇಷ. ಯಾಕಂದರೆ ನನಗೆ ಅವ್ರ ಜೊತೆ ಮಜಾ ಟಾಕೀಸಲ್ಲಿ ಕೆಲಸ ಮಾಡುವಂತಹ ಒಂದು ಒಳ್ಳೆ ಅವಕಾಶ ನನಗೆ ಸಿಕ್ಕಿತ್ತು. ಐ ಥಿಂಕ್ ಮೋರ್ ದೆನ್ 150 200 ಎಪಿಸೋಡ್ ನನ್ನ ಅಕ್ಕನ ಜೊತೆ ನಾನು ಸ್ಟೇಜ್ನ ಶೇರ್ ಮಾಡಿದ್ದೀನಿ. ಅಪರ್ಣಾ ಅಕ್ಕನ ನಾನು ನಗ್ನಗ್ತಾನೆ ನೋಡಿದ್ದಂತಹ ಒಂದು ಸಂದರ್ಭ. ಆ್ಯಂಡ್ ನಾವು ಶೂಟಿಂಗ್ ಸಮಯದಲ್ಲಾದರೂ ಎಷ್ಟೆಲ್ಲ ವಿಚಾರಗಳನ್ನ ಹಂಚ್ಕೋತಾ ಇದ್ರು. ಆ್ಯಂಡ್ ಮಗು ಮನಸ್ಸು ಇವಾಗ ಹೇಗೆ ಮಲಗಿದಾರೋ, ಸುಮ್ಮನೆ ಇವಾಗ ಉಸಿರಿಲ್ಲ ಅನ್ನೋದು ಬಿಟ್ಟರೆ ಆ ನಗು ಆಗಲಿ ನಾವು ಇನ್ನೂ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಖಂಡಿತವಾಗ್ಲೂ ಸಾಧ್ಯ ಆಗ್ತಿರ್ಲಿಲ್ಲ. ಆ್ಯಂಡ್ 2 ವರ್ಷದಿಂದ ಕ್ಯಾನ್ಸರ್ ಇದೆ ಅಂತ ಹೇಳಿ ತುಂಬ ತುಂಬ ಶಾಕಿಂಗ್ ಅಂತ ಹೇಳ್ಬೋದು. ಬಟ್ ಏನೇ ಆಗಿದ್ರು ಕನ್ನಡತನಕ್ಕೆ ಒಂದು ದೊಡ್ಡ ಕೊಡುಗೆ. ಅವರು ಬಳಸ್ತಾ ಇದ್ದಂತಹ ಕನ್ನಡ ಆಗಿರ್ಬೋದು, ಅವರು ನಿರೂಪಣಾ ಶೈಲಿ ಆ್ಯಂಡ್ ಅವರು ಜೀವನ ಮಾಡಿದ ಶೈಲಿ, ವ್ಯಕ್ತಿತ್ವ, ಯಾವುದೇ ಒಂದು ನೆಗೆಟಿವ್ ಕಾಂಟ್ರವರ್ಸಿ ಇಲ್ಲದೇನೆ ಬರೀ ಒಂದು ಪ್ರತಿಭೆನಲ್ಲೇ ಅಪ್ಪಟ ಕನ್ನಡತಿಯಾಗಿ ಕೊನೆಯವರೆಗೂ ನಮಗೆಲ್ಲ ಮಾದರಿಯಾಗಿದ್ರು. ಆ್ಯಂಡ್ ನನ್ನ ಅದೃಷ್ಟ ಅಕ್ಕನ ಜೊತೆ ಒಂದಷ್ಟು ದಿನ ಕೆಲಸ ಮಾಡುವಂಥ ಒಂದು ಅವಕಾಶ ತುಂಬಾ ಕಲ್ತಿದ್ದಿದೆ. ಆ್ಯಂಡ್ ಅಕ್ಕ ಆರಾಮಾಗಿರಿ, ನೆಮ್ಮದಿಯಾಗಿ ನಿದ್ದೆ ಮಾಡಿ. ಬಟ್ ವಿ ರಿಯಲಿ ಮಿಸ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮ್ಮ ಸುಮಾರು ಸಮಾರಂಭದಲ್ಲಿ ನಿರೂಪಣೆ ಮಾಡಿದ್ದಾರೆ. ಬಟ್ ಅವರು ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಅಗಲ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನಾವೇನೇ ಹೇಳಿದ್ರು ಈ ಟೈಮಲ್ಲಿ ಅದು ಧೈರ್ಯ ಆಗಲ್ಲ. ಬಟ್ ನಾವು ಹೇಳೋದು ಅವರ ಕುಟುಂಬಕ್ಕೆ ಶಕ್ತಿ ಕೊಡಲಿ. ಅಂದರೆ ಕನ್ನಡ ಅಂದರೆ ಅವ್ರ ಬಾಯಲ್ಲಿ ಕೇಳಬೇಕು, ಅಷ್ಟು ಸುಂದರವಾಗಿ ಮಾತಾಡ್ತಾರೆ. ಭಾಷೆ ಬಗ್ಗೆ ಅಪಾರವಾದ ಒಂದು ಅಭಿಮಾನ ಇತ್ತು ಅವ್ರಿಗೆ. ಅದೇ ಅವ್ರು ಮಾಡ್ತಿದ್ರು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ರು. ಬಟ್ ಸುಮ್ಮನೆ ಕೂರ್ತಿರಲಿಲ್ಲ, ಕೆಲಸ ಮಾಡ್ತಿದ್ರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವ್ರಿಗೆ ಶಕ್ತಿ ಕೊಡಲಿ ತಡ್ಕೊಳ್ಳೋಕ್ಕೆ ಅಂತ. ಗಣ್ಯಾತಿ ಗಣ್ಯರು ಅಪರ್ಣಾ ಅವರ ಪಾರ್ಥಿವ ಶರೀರವನ್ನು ನೋಡೋದಕ್ಕೆ ಬಂದು ಅಪರ್ಣಾ ಅವರ ಬಗೆಗಿನ ತಮ್ಮ ಒಡನಾಟವನ್ನು ಅವರು ನೋಡಿದ ಹಾಗೆ ಅಪರ್ಣಾ ಅವರ ವ್ಯಕ್ತಿತ್ವವನ್ನು ಹೇಳುವಾಗ ಕಣ್ಣಾಲಿಗಳು ತೇವ ಆಗ್ತದೆ. ಅಪರ್ಣಾ ಅವರು ಒಬ್ಬರು ನಿರೂಪಕಿಯಾಗಿ ಅಥವಾ ಒಬ್ಬರು ನಟಿಯಾಗಿ ಮಾತ್ರವಲ್ಲ, ಹೆಮ್ಮೆಯ ಮಗಳಾಗಿ, ಕನ್ನಡ ನಾಡಿನ ಹೆಮ್ಮೆಯ ಮಗಳಾಗಿ ಅವರು ನಡೆದಂಥ ದಾರಿ, ಅವರ ವ್ಯಕ್ತಿತ್ವ ಇವತ್ತು ಎಲ್ಲರನ್ನೂ ಕೂಡ ಮೂಕ ವಿಸ್ಮಿತರನ್ನಾಗಿ ಮಾಡಿದೆ. ಅವರ ನಿಧನ ಎಲ್ರಿಗೂ ಕೂಡ ಮನಸ್ಸು ಭಾರವಾಗಿದೆ.